ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಆಶ್ರಯದಲ್ಲಿ ಇಂದು ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಇಲ್ಲಿ ನಡೆಯುವುದಕ್ಕಿದೆ. ಕಾಲ ಯಕ್ಷಗಾನ ತಾಳಮದ್ದಳೆ ಹಾಗೂ ಕೊನೆಯ ದಿನ ಯಕ್ಷಗಾನ ಪ್ರದರ್ಶನ ನಡೆಯುವುದಕ್ಕಿದೆ. ಇಂದು ಅದರ ಉದ್ಘಾಟನಾ ಸಮಾರಂಭ. ಇಂದಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ಮಂಗಳೂರು, ಇವರು ವಹಿಸುವುದಕ್ಕಿದ್ದಾರೆ. ಅದೇ ರೀತಿ ಇಂದು ನಮ್ಮ ಜೊತೆ ಅತಿಥಿಗಳಾಗಿ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ಮಡಿಪು ಇದರ ಉಪಾಧ್ಯಕ್ಷರಾದ ಶ್ರೀ ಜಯರಾಮ್ ಶೆಟ್ಟಿ ಕಂಬಳಪದವು ಅವರು ಭಾಗವಹಿಸ್ತಾರೆ. ಅದೇ ರೀತಿ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಶ್ರೀ ರಾಜಗೋಪಾಲ್ ಭಟ್, ಅಧ್ಯಕ್ಷರು ಶ್ರೀ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ನೀರುದೀಪಿಕಟ್ಟೆ ಪೂಪಾಡಿಕಲ್. ಅದೇ ರೀತಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಶಶಿಧರ್ ಶೆಟ್ಟಿ ಮಜಲು, ಉದ್ಯಮಿಗಳಾದ ಶ್ರೀ ಸತೀಶ್ ಬದಿಯಾರು ಹಾಗೂ ಇನ್ನೋರ್ವ ಉದ್ಯಮಿಗಳಾದ ಶ್ರೀ ಕಿರಣ್ ಶೆಟ್ಟಿ, ಇವರು ಸಮಾರಂಭದಲ್ಲಿ ಭಾಗವಹಿಸುವುದಕ್ಕಿದ್ದಾರೆ. ದಯವಿಟ್ಟು ಆಗಮಿಸಿದ ಅತಿಥಿಗಳನ್ನು, ಅದೇ ರೀತಿ ನಮ್ಮ ಜೊತೆ ನಮ್ಮ ಪರಿಸರದ ಶಾಲೆಯಲ್ಲೇ ಅಧ್ಯಾಪಕರಾಗಿ ಈಗ ವರ್ಗಾವಣೆಗೊಂಡು ಬೇರೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸರಕಾರಿ ಶಾಲೆ ಕಾಸರಗೋಡು ಇದರ ನಟರೂ ಹೌದು, ಚಿತ್ರನಟರೂ ಹೌದು, ಶ್ರೀ ನಾಗರಾಜ ಪದಕಣ್ಣಾಯ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾರೆ. ಅದೇ ರೀತಿ ಈ ಒಂದು ಯಕ್ಷಗಾನ ತಾಳಮದ್ದಳೆ ಸಪ್ತಾಹದ ಆಯೋಜಕರಾದ ಶ್ರೀ ರಾಘವದಾಸ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಾಗ ದೇವರನ್ನು ಸ್ತುತಿಸುವುದು ನಮ್ಮ ಧರ್ಮ. ಇದೀಗ ಯಕ್ಷ ಬಳಗ ಹೊಸಂಗಡಿ ಇವರಿಂದ ಯಕ್ಷ ಪ್ರಾರ್ಥನೆ ಸ್ತುತಿ ಪದ್ಯ. ಯಕ್ಷ ಬಳಗ ಹೊಸಂಗಡಿ ಇವರಿಂದ. ಶರಣು ಸಿದ್ಧಿವಿನಾಯಕ
ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು 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 ತಮ್ಮ ಸೃಶ್ರಾವ್ಯ ಹಾಡಿನ ಮೂಲಕ ಯಕ್ಷಸ್ತುತಿಯನ್ನು ಮಾಡಿದ ಶ್ರೀ ರತ್ನಾಕರ ಆಳ್ವ ತಲಪಾಡಿ ಇವರಿಗೆ ಹಾಗೂ ಯಕ್ಷ ಬಳಗ ಹೊಸಂಗಡಿ ಇದರ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಕಳೆದ 35 ವರ್ಷಗಳಿಂದ ಭಾರತೀಯ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರು ಯಕ್ಷಗಾನ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಹವ್ಯಾಸಿ ತಂಡಗಳಿಗೆ ವೇಷಭೂಷಣವನ್ನು ಪೂರೈಸುವ ಮೂಲಕ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಶ್ರೀ ಹೂವಾಕುಕಲ್ಲು ರಾಘವದಾಸ್ ಅವರು 35 ವರ್ಷಗಳನ್ನು ಪೂರೈಸಿದ್ದಾರೆ. ಇತ್ತೀಚೆಗೆ 35 ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಮೇಳದವರಿಂದ ಸಾಮ್ರಾಟ್ ನೌಷೇಂದ್ರ ಎಂಬ ಯಕ್ಷಗಾನ ಪ್ರದರ್ಶನ ಕೂಡ ಹೂವಾಕುಕಲ್ನಲ್ಲಿ ನಡೆಯಿತು. ಅದೇ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇಂದು ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ನಡೆಸುತ್ತಾ ಇದ್ದಾರೆ. ಮುಂದಿನ 8 ದಿನ ಯಕ್ಷಗಾನದ ತಾಳಮದ್ದಳೆ ರಸದೌತನ್ನು ನಮಗೆ ನೀಡುವುದಕ್ಕಿದ್ದಾರೆ ವಿವಿಧ ತಂಡಗಳು. ಇದೀಗ ಬಂದ ಅತಿಥಿಗಳನ್ನು ಸ್ವಾಗತಿಸುತ್ತಾರೆ ನಮ್ಮವರೇ ಆದ ಶ್ರೀ ಅಶ್ವಥ್ ಮಂಜನಾಡಿ ಅವರು. ಗ್ರಾಮದೇವರಾದಂತಹ ಸೂರೇಶ್ವರ ಸ್ವಾಮಿಯನ್ನು ಮನಸ್ಸ ಧ್ಯಾನಿಸಿ, ಹಾಗೆ ಗ್ರಾಮದೈವದಂತಹ ತೊಡಕುಕ್ಕಿನ ದೈವಗಳ ಪಾದಪದ್ಮಗಳಿಗೆ ವಂದಿಸುತ್ತಾ, ತಾಯಿ ಉಳ್ಳಾಳ್ತಿಗೂ ಶಿರಬಾಗಿ ನಮಿಸ್ತಾ, ಈ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ನಾಗರಕ್ತೇಶ್ವರಿ ಹಾಗೆ ಕೊರಗಜ್ಜ ಸ್ವಾಮಿ ನಾಗಸ್ವಾಮಿಗೆ ಮತ್ತೊಮ್ಮೆ ಶಿರಬಾಗಿ ವಂದಿಸ್ತಾ, ಭಾರತೀ ಕಲಾ ಆರ್ಟ್ಸ್ ಹೂವಾಕುಕಲ್ಲು ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನವು 2024 ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ದು. ಕಳೆದ 35 ವರ್ಷಗಳಿಂದ ಯಕ್ಷಗಾನದ ಪ್ರಸಾದನದಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತಾ, ಹಾಗೆ ಯಕ್ಷಗಾನವನ್ನು ಸಂಘಟನೆಯನ್ನು ಮಾಡಿದಂತಹ ರಾಘವದಾಸ್ ಹೂವಾಕುಕಲ್ಲು ಇವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಯಕ್ಷಗಾನ ತಾಳಮದ್ದಳೆ ಸಪ್ತಾಹದ ಆರಂಭದ ಉದ್ಘಾಟನೆಯ ದಿನ ಇಂದು. ಈ ಕಾರ್ಯಕ್ರಮದಲ್ಲಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಮಂಗಳೂರು, ಹಾಗೆ ಆರ್ಯಭಟ ಪ್ರಶಸ್ತಿ ವಿಜೇತರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇದರ ಅಧ್ಯಕ್ಷರೂ ಆದಂತಹ ಇವರು ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರುವುದಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜಯರಾಮ್ ಶೆಟ್ಟಿ ಕಂಬಳಪದವು, ಉಪಾಧ್ಯಕ್ಷರು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ಮುಡಿಪು, ಇವರಿಗೂ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ರಾಘವದಾಸ್ ಇವರು ಶಾಲು ಹಾಕಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಅತಿಥಿಗಳು ಶ್ರೀ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಅತಿಥಿಗಳು ಶ್ರೀ ರಾಜಗೋಪಾಲ್ ಭಟ್ ಬೆಳ್ಳೇರಿ, ಅಧ್ಯಕ್ಷರು ಶ್ರೀ ನಾಗರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್, ಇವರಿಗೂ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಅತಿಥಿಗಳು ಶ್ರೀ ಶಶಿಧರ್ ಶೆಟ್ಟಿ ಮಜಲು, ಸದಸ್ಯರು ಬಾಳೆಪುಣಿ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೂ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ
ಮತ್ತೋರ್ವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಸತೀಶ್ ಬದಿಯಾರು, ಉದ್ಯಮಿ. ಇವರಿಗೂ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ನಾವು ಅವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಅತಿಥಿಗಳಾದವರು ಶ್ರೀ ಕಿರಣ್ ಶೆಟ್ಟಿ, ಉದ್ಯಮಿ. ಇವರ ಅನುಪಸ್ಥಿತಿಯನ್ನು ಗೌರವಿಸ್ತಾ ಅವರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ನಮ್ಮ ಈ ವೇದಿಕೆಯನ್ನು ಅತಿಥಿಗಳಾಗಿ ಅಲಂಕರಿಸಿದಂತಹ ನಾಗರಾಜ್ ಪದಕಣ್ಣಾಯ, ಇವರಿಗೂ ಕೂಡ ನಾವು ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ರಾಘವದಾಸ್ ಇವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೂ, ಊರ ಸಮಸ್ತರಿಗೂ, ಈ ಕ್ಷೇತ್ರದ ಪದಾಧಿಕಾರಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡುವುದಕ್ಕೆ ಆಗಮಿಸಿದಂತಹ ಅಬ್ಬಕ್ಕ ಚಾನಲ್ ಶಶಿಧರ್ ಪೊಯ್ಯತ್ತಬೈಲ್, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶಬರಿ ಸೌಂಡ್ಸ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ, ಕಲಾ ಪೋಷಕರಿಗೂ, ಅತಿಥಿಗಳಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಭಾರತಿ ಕಲಾ ಆರ್ಟ್ಸ್ ಹೂವು ಹಾಕುವ ಕಲ್ಲು ಇದರ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ರಾಘವದಾಸ್ ಇವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಬಂದ ಅತಿಥಿಗಳನ್ನು ಹಾಗೂ ಎಲ್ಲ ಯಕ್ಷಾಭಿಮಾನಿಗಳನ್ನು ಸ್ವಾಗತಿಸಿದ್ದ ಶ್ರೀ ಅಶ್ವಥ್ ಮಂಜನಾಡಿ ನಿಮಗೂ ಸ್ವಾಗತವನ್ನು ಕೋರುತ್ತಾ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಇದೀಗ ಇಂದಿನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನಾಡುತ್ತಾರೆ ಈ ಒಂದು ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಮಾಲಕರಾದ ಶ್ರೀ ರಾಘವದಾಸ್ ಪೂಪಾಡಿಕಲ್ ಇವರು. ಈ ಕ್ಷೇತ್ರದ ದೈವ ದೇವರುಗಳನ್ನು ಮನಸಾರಿ ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿದ್ದ ಗಣ್ಯರಿಗೆ ವಂದಿಸುತ್ತಾ ನೆರೆದಿರುವ ಸಭೀಕರಣ ಮತ್ತೊಮ್ಮೆ ನೆನೆಸಿಕೊಳ್ಳುತ್ತಾ, ಭಾರತಿ ಕಲಾ ಆರ್ಟ್ಸ್ ಎಂಬುದು ಇಂದಿಗೆ 35 ವರ್ಷ ಕಳೆಯುತ್ತಾ ಇದೆ. ಮೊನ್ನೆ ತಾನೇ ಧರ್ಮಸ್ಥಳ ಮೇಳದ ಆಟದೊಂದಿಗೆ 35ನೇ ವರ್ಷದ ಕಾರ್ಯಕ್ರಮವನ್ನು ನಾವು ನಡೆಸಿದೆವು. ಯಾಕೆಂದರೆ ಯಕ್ಷಗಾನದಲ್ಲಿ ಜನಗಳಿಗೆ ಹೆಚ್ಚು ಪಾಠ ಪುಸ್ತಕದಲ್ಲಿ ಈಗ ಹೇಗೂ ಪುರಾಣದ ಕಥೆಗಳಿರುವುದಿಲ್ಲ. ಪುರಾಣದ ಕಥೆಯನ್ನು ತಿಳಿಬೇಕಾದರೆ ಸಾಧಾರಣ ಯಕ್ಷಗಾನವನ್ನೇ ನೋಡಿ ಕಲಿಬೇಕಾಗ್ತದೆ. ಆದರೆ ಏನು ಅಂದರೆ ಈಗಿನ ವಿಪರ್ಯಾಸ ಏನಂದರೆ, ಈಗ ಎಲ್ಲ ಯಕ್ಷಗಾನವು ತುಂಬ ಆಚೆ ಈಚೆ ಬದಲಾಗಿದ ಕಾರಣ ಎಲ್ಲ ಸ್ವಲ್ಪ ಮಟ್ಟಿಗೆ ಕೆಳಮಟ್ಟಕ್ಕೆ ಬಂದಿದೆ. ಆದರೆ ಎಲ್ಲ ಕಡೆಯಲ್ಲಿ ಇಂಥದ್ದೇ ತಾಳಮದ್ದೆಯನ್ನು ಸಂಘಟನೆ ಮಾಡಿ ವಾರಗಟ್ಟಲೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇರುವಾಗ ನಮಗೂ ಇಂತಹ ಒಂದು ಕಾರ್ಯಕ್ರಮ ಮಾಡಿದರೆ ಏನು ಅಂತ ನಾವು ಆಲೋಚನೆ ಮಾಡಿ 7 ದಿವಸ ತಾಳಮದ್ದಲೆಯನ್ನು, 8ನೇ ದಿವಸ ಯಕ್ಷಗಾನ ಪ್ರದರ್ಶನವನ್ನು ಮಾಡೋದಕ್ಕೆ ತೀರ್ಮಾನಿಸಿದ್ದೇವೆ. ಇದಕ್ಕೆಲ್ಲರಿಗೂ ನಿಮ್ಮ ತುಂಬು ಹೃದಯದ ಆಶೀರ್ವಾದ ಬೇಕು ಅಂತ ಬೇಡಿಕೊಳ್ತಾ ನನ್ನ 2 ಮಾತನಾಡಿದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ರಾಘವದಾಸ್ ಪೂಪಾಡಿಕಲ್ ಇವರಿಗೆ ವಂದನೆಗಳು. ಮುಂದೆ ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸುವುದಕ್ಕಿದ್ದಾರೆ ನಮ್ಮ ಎಲ್ಲ ಅತಿಥಿಗಳು. ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇಂದೆತ್ತ ಒತ್ತಿಡ್ ನಡಪನಂಚಿತನ ಈ ಯಕ್ಷಗಾನ ತಾಳಮದ್ದಲೆ ಸಪ್ತಾಹದ ಇನಿತ ಶುಭ ದಿನಟ್ಟು ಈ ಸಲ ಸಾನ್ನಿಧ್ಯದ ದೈವದೇವರನ್ನು ಮನಸಾರೆ ಸುಗಿತೊಂದು ಇನಿತ ಕಾರ್ಯಕ್ರಮದ ಗುರುಕುಮಾರ್ ಮೇನು ವಹಿಸನಾರು ನನ್ನ ಆತ್ಮೀಯರಾಯನ ಶ್ರೀ ರವೀಂದ್ರ ಶೆಟ್ರೆ ಅಂಚೆನೆ ಇನಿತ ಕಾರ್ಯಕ್ರಮಡು ಬಿನ್ನೆರಾದ ಬತ್ತನ ರಾಜ್ಗೋಪಾಲ್ ಭಟ್ರೆ ಅಂಚೆನೆ ಶಶಿಧರ ಶೆಟ್ರೆ ಅಂಚೆನೆ ನಾಗರಾಜ್ ಪದಕಣ್ಣಯ್ಯರೆ ಅಂಚೆನೆ
ಎದುರುಡು ಮಾತ ಕುಲುದಿನ ಮಾತ ಯಕ್ಷಗಾನ ಕಲಾಭಿಮಾನಿಲೆ ಇನಿ ದಾನಿದ ಪಂಡ ಒಂಜಿ ಪೊರ್ಲುದ ಕಾರ್ಯಕ್ರಮಡು ನಮ್ಮ ಮಾತೆಲ್ಲ ಸೇರೊಂದ ಇನಿ ಈ ಒಂಜಿ ಯಕ್ಷಗಾನ ತಾಳಮದ್ದಲೇನು ಸಂಘಟನೆ ಮಲ್ತಿನಾರು ರಾಘವದಾಸರು ಆರ್ನ ಪ್ರಾಸ್ತಾವಿಕ ಭಾಷಣ ಪಂಡೆ ದುಂಬು ಎಂಚಂದು ಪಂದಾಂಡ ನಮ್ಮ ಊರುಡು ಕೃಷಿ ಮಲ್ತೊಂದು ಉಪ್ಪುನಂಚಿನ ನಮ್ಮ ಊರು ಆ ಕೃಷಿತ ಪುರ್ಸೋತ್ತದ ಸಮಯಡು ಯಕ್ಷಗಾನ ಆಡು ತಾಳಮದ್ದಲೆ ಆಡು ಊರು ನಡತೊಂದಿರ್ತೀನಿ ಇನಿ ಆ ಯಕ್ಷಗಾನ ತಾಳಮದ್ದಲೆ ಎಂಚ ಇತ್ತಿನ ಪಂದಾಂಡ ಮಾತೆರ್ಲ ದುಂಬೊಂಜಿ 30-40 ವರ್ಷದ ದುಂಬುದ ಕತೆ ಪನ್ಪುಂದಾಂಡ ಆ ಯಕ್ಷಗಾನ ರಾತ್ರಿ ಒರ್ಮಾಂಟೆ ಸುರುವಾಂಡ ಪುಲ್ಯಕೊಲು 6 ಗಂಟೆ ಮುಟ್ಟ ನಡತೊಂದಿನಿ ಅಪಗ ಅಪಾರವಾಯಿನ ಜನಕ್ಕಲು ಐಕ್ ಸೇರೊಂದಿತ್ತೀರಿ ದಾದ ಬಂದಾಂಡ ಆ ಕಾಲಡು ವಿದ್ಯಾವಂತರ ಹತ್ತನಕ್ಲೆಗ್ಲ ನಮ್ಮ ಪುರಾಣದ ಕಥೆಗಳು ಬಾಯಿಪಾಠ ಇತ್ತೀನಿ ಐಕ್ ಕಾರಣ ದಾನಿ ಪಂದಾಂಡ ಅವು ಯಕ್ಷಗಾನನೇ ಆದುಪೋಡು ದಯ ಪಂದಾಂಡ ಅವೇ ಒಂಜಿ ವಿದ್ಯಾಭ್ಯಾಸ ಇದ್ಯಾನಕ್ಲೆಗ್ ಕೂಡಲ ಪುರಾಣದ ಮಹತ್ವ ಎಂಚಿನ ಅಂದ್ರೆ ತೆರೆಯೊಂದಿತ್ತೀನಿ ಆಯ್ತಾ ಮಲ್ಲ ಪಾತ್ರ ದಾದ ಬಂದ ಯಕ್ಷಗಾನ ಆ ಯಕ್ಷಗಾನನು ಕೇನೊಂದು ಪರಸ್ಪರ ಐನ ಆನಂದ ಮಲ್ತೊಂದು ಜನಕ್ಕಲು ಇತ್ತೇರಿ ಇನಿ ಅಂಚೆ ಇಜ್ಜಿ ಇನಿ ಜನಕ್ಕಲಿಗೆ ಹೋಲ್ತುಂಡ್ಲ ಪುರ್ಸೊತ್ತಿಜ್ಜಿ ಒಯ್ಕೆ ಭಾಗವಹಿಸಿರಲ್ಲ ಜನಕ್ಕಲೆ ಸಮಾವೇಶದ ಅಭಾವ ಉಂಡು ದಯ ಬಂದಂಡ ಇನಿ ಪೂರ ವ್ಯವಸ್ಥೆ ಉಂಡು ಎಂಕುಲು ಎಲ್ಲಿಯಪ್ಪನಾಗ ಮೂಲ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಲ್ ಹೊಡಿತೀನಿ ಅವು ಧರ್ಮಕ್ಕಿಡಿ ಅತ್ತಂಡ ದುಗಜರಗಟ್ಟೆ ಶಾಲೆಡ ಆಟ ಅಂತೀನಿ ಎಂಕುಲು ಕಂಬಳಬಾದವದ್ದು ಅಡೆಮುಟ್ಟಲ್ಲ ನಡತೊಂದು ಪೋದು ಆ ಯಕ್ಷಗಾನ ಬಯಲಾಟವನ್ನು ತಗೊಂಡಿತ್ತ ಅಂತೆಯೇ ಮುಡಿಪುದ ಪರಿಸರಡು ಸುಮಾರು ಯಕ್ಷಗಾನ ಮೇಳಲು ಟಿಕೆಟ್ದ ಆಟವನ್ನು ಗೊಬ್ಬೊಂದಿತ್ತೇನೆ ಅಪಗ ಐಕೆ ಅವು ಹೌಸ್ಫುಲ್ ಹೊಂದಿತ್ತೇನೆ ಅಂಚಿನ ಕಲಾಭಿಮಾನಿಗಳು ಮಸ್ತ್ ಜನ ಈ ಊರುಡಿತ್ತೇರು ಮುಡಿಪುಡು ಮಸ್ತ್ ಟಿಕೆಟ್ದ ಆಟಲ ಹೊಂದಿನಿ ಮಸ್ತ್ ಮೇಳಲು ಟೆಂಟ್ದ ಮೇಲೊಡ್ತು ಇನಿ ಮಾತಲ ಧರ್ಮಾರ್ಥವಾದ ಆಟನು ಗೊಬ್ಬನ ಮೇಲಲು ಇಲ್ಲ ದುಂಬು ಕಟೀಲು ಮೇಲ ಬುಡ್ನಾಡ ಧರ್ಮಸ್ಥಳ ಕೂಡಲ ಟೆಂಟ್ದ ಮೇಲಡು ಟಿಕೆಟ್ದ ಆಟನು ಗೊಬ್ಬೊಂದಿತ್ತೇನೆ ಅಂಚಾದ ಮಗ ಈ ಭಾಗೋಡ್ಲ ರಾಘವ ದೇಸರು ಸುಮಾರು 35 ವರ್ಷಡು ಯಕ್ಷಗಾನದ ಕಲೆಟ್ಟು ನಿರಂತರ ಆ ರಾತ್ರಿ ಬಗ್ಗೆ ಬೆಂದಿನಾರು ಅರೆಗೆ ನಮ್ಮ ಅಭಿನಂದನೆ ಸಲ್ಲಿಸೋರು ದಯ ಪಂದಾಡ ಓಲೆ ಒಂಜಿ ಸಂಘ ಸಂಸ್ಥೆದ ಯಕ್ಷಗಾನ ಆಪುನಲ್ಲ ಅರ್ನ ಆ ಡ್ರೆಸ್ ಅದ ಪರಿಕರ ಅಡೆಗೆ ಮುಟ್ಟುಂಡು ಯಾನು ಅರೇನು ಸುಮಾರು ವರ್ಷದಿಂಚಿ ತೂಂತಿನ ಅರೆ ಈ ಪೂಪಾಡಿಗಳು ಉಂತದು ಭಾರತೀಯ ಕಲಾ ಆರ್ಟ್ಸ್ ಪಂಪನ ಒಂಜಿ ಸಂಸ್ಥೆದ ಮುಖಾಂತರ ಆರ್ಲಾರ್ನ ಮಗೆಲ ಮಸ್ತ್ ಬೆಂತಿನಾರು ಇನಿ ದಾನಂದಾಂಡ ಈ ಒಂಜಿ ಯಕ್ಷಗಾನ ತಾಳಮದ್ದಲೆ ಮೂರು ಸಂಘಟನೆ ಮಲ್ತದೆ ಊರ್ದಕ್ಲೆಗೆ ಆ ಯಕ್ಷಗಾನ ತಾಳಮದ್ದಲದ ಪ್ರಯೋಜನ ತಿಕ್ಕಾಡು ಪಂಡದು ಸಂಘಟನೆ ಮಲ್ತಾರೆ ನಮ್ಮ ಮಾತೆರ್ಲ ಅರೆಗೆ ತುಂಬುರ್ದ ಸಹಕಾರ ಕೊಡ್ದು ಆರ್ನ ಆ ಒಂಜಿ ಹುಮ್ಮಸ್ಸಿಗೆ ನಮ್ಮಲ್ಲ ಅರೆಗೆ ಸಹಕಾರ ಕೊಡುದು ಯಾನಿಕ್ಲ ಮಾತೆರ್ಲ ಕೇನೊಂದಿಲ್ಲ ಅಂಚೆನೆ ಈ ಭಾಗಡು ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಸುಮಾರು ವರ್ಷದಿಂಚಿ ಇತ್ತೆಲ ಉಂಡು ಮೂಲು ಮಸ್ತ್ ಕಲಾವಿದರೇನು ಪುಟ್ಟುಪಾಡಿನ ಸಂಘ ಪಂಡವು ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಮಾತ ಎನ್ನ ಮಾಸ್ಟ್ರ್ ಕೃಷ್ಣ ಮಾಸ್ಟ್ರ್ ಇತ್ತಾರೆ ಎಂಕ್ಲೆ ಕಲ್ಪೈನಾರ್ ಆರ್ಲ ಐತ ಸ್ಥಾಪಕ ಸದಸ್ಯ ಆದಿ ಮಸ್ತ್ ಎಂಕ್ಲೇನು ಬಾಲ್ಯೋದ್ದೆ ಎಂಕ್ಲೆಗೆ ಯಕ್ಷಗಾನ ಮಿತ್ ಅಭಿಮಾನ ಬರಬ್ಲೆಕ್ಕ ಮಲ್ತಿನಾರ ಆರ್ನ ಒಂಜಿ ಪ್ರೇಡ್ ಪುರಾಣದ ಕಥೆಕ್ಲೇನು ಪನೊಂದು ಎಂಕ್ಲೆಗೆ ಆ ಪುರಾಣ ಎಂಚಿನ ದಾದ ಪಂಡದಕ್ಕೆ ಇನಿತ ಜೋಕ್ಲಡಕ್ಕೆ ಎಂದಾಂಡ ಅಕ್ಲೆಗೆ ಪುರಾಣದ ವಿಷಯ ಬುಡಿ ಓಗ್ಲ ಆಕ್ಲೆ ಗೊತ್ತಾಪ್ಚು ಆಕ್ಲೆ ಇಂಗ್ಲೀಷ್ದ 4 ಪದ ಬುಡ್ಡ ಬಾಕಿ ಒಂಜಿಲ ಗೊತ್ತಾಪುಜಿ ಅಂಚಾದೆ ಅಂಚಿನ ಕಾಲೋಡು ವೇದಿಕೆಗೆ ಸತೀಶಣ್ಣ ಬರಂದಿಲ್ಲರಿ ಅರೇನು ಪ್ರೀತಿಪೂರ್ವಕ ಅದಕ್ಕೆ ಸ್ವಾಗತ ಮಾಡ್ತಂದಿಲ್ಲ ಅಂಚಿನ ಸಂದರ್ಭ ಮಸ್ತ್ ಇತ್ತು ಇನಿ ಅವು ಒಡೆ ಮುಟ್ಟ ಎತ್ತಿನ ಬಂಡ ಯಕ್ಷಗಾನಗೂ ಒಂಜಿ 16 ಗಂಟೆ ಮುಟ್ಟ ಮಾತ್ರೆ ತೂಪುನ ಕಲಾಭಿಮಾನಿಗಳು ಇತ್ತ ಸೃಷ್ಟಿ ಆಗ್ತಾರೆ ದುಂಬಂಚೆ ಹತ್ತಿ ಒಂಜಿ ವರ್ಮ ಗಂಟೆ ಪೋಂಡ ಬೋಲ್ಪು ಮುಟ್ಟಲ್ಲ ಪೋನಾಗ ಬಯಲಾಟ ಮಾತೆತ್ತಿನ ಪಜೆನ್ಲ ಪತ್ತೊಂದು ಸೂಟೆ ಬೀಜ ಒಂದು ಪೋಪುನ ಕಾಲ ಇತ್ತಿನ ಇನಿ ಅಂಚೆ ಇಜ್ಜಿ ಇನಿ ಪೂರ ವ್ಯವಸ್ಥೆ ಉಂಡು ಆಂಡ ಪೋಪುನಂಚಿನ ಮನಸ್ಸು ಜನಕ್ಕುಂಡ ಇಜ್ಜಿ ಅಂಚೆ ಅದಪ್ಪುನಾಗ ಐಕಿ ನನ್ನ ದುಂಬುಗು ಮಸ್ತ್ ಪ್ರೋತ್ಸಾಹ ನಮ್ಮ ಪರಸ್ಪರ ಪನ್ನೊಂದು ಇಂಚಿನ ಒಂಜಿ ಯಕ್ಷಗಾನಗೂ ಪ್ರೋತ್ಸಾಹ ಕೊರಡು ಯಕ್ಷಗಾನದ ಇಂಚು ಬಗ್ಗೆ ನಾನು ಪನೋಡುದಾಂಡ ದುಂಬುದ ಕಲಾವಿದರಿಗೆ ಮಸ್ತ್ ವಿದ್ಯಾಭ್ಯಾಸದ ಕೊರತೆ ಇತ್ತಿಂಡು ಆಂಡ್ಲಾಕ್ನ ಕನ್ನಡದ ಉಚ್ಚಾರ ಎಂಚೆ ಇತ್ತಿಂದು ಬಂಡ ಅವು ಐತ ಸ್ಪಷ್ಟತೆನೇ ಬೇತೆ ಅವು ವಿದ್ಯಾಭ್ಯಾಸ ಇಜ್ಜಾನೇ ಇಲ್ಲ ವಿದ್ಯಾಭ್ಯಾಸ ಇತ್ತನೇ ಆಗಿಲ್ಲ ಅವು ಒಂಜಿ ಉಚ್ಚಾರ ಐತ ಪದದ ಅರ್ಥ ಭಾರಿ ಸ್ಪಷ್ಟವಾದ ಪನೊಂದುತ್ತಿ ಇನ್ನೀತೆ ಅವು ಇಂಗ್ಲೀಷಿಡು ಹಿಂದಿಡು ಮಲ್ಪೆರ ಪ್ರಯತ್ನ ಮಲ್ತೊಂದಿಲ್ಲ ರೀ ದುಂಬು ನಮ್ಮ ಕರಾವಳಿ ಭಾಗ ಉಡುಪಿ ಕಾಸರಗೋಡು
ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಯಕ್ಷಗಾನದ ಇತ್ತಂಡೆ ಇನ್ನು ವಿದೇಶೋಡ್ಲ ಐನು ಜನಕ್ಕಲು ಮೆಚ್ಚುನಂಚಿನ ಒಂಜಿ ಇಂದೆಟ್ಟು ಉಳ್ಳೇರು ಐನ್ಲ ಮುರಾಣ್ಲೆ ಪಟ್ಲ ಸತೀಶ್ ಶೆಟ್ಟನ ಒಂಜಿ ತಂಡ ದುಬೈಗೆ ಹೋದಲ ಅವಲ ಯಕ್ಷಗಾನ ಪ್ರದರ್ಶನ ಮಲ್ದೇರು ಅಂಚಾದುಪ್ಪನಾಗ ದೇಶ ವಿದೇಶೋಡ್ಲ ಅಂದಕ್ಕೆ ಮಣ್ಣನ ಎತ್ತಿನ ಒಂಜಿ ಕಲೆ ಪಂಡ ಅವು ಯಕ್ಷಗಾನ ಒಂಜಿ ಪತ್ತಡಿತ ಸಮಚದುರಡು ಅವು ಭೂಲೋಕ ಆವಡು ಪಾತಾಳ ಲೋಕ ಆವಡು ಸ್ವರ್ಗಲೋಕ ಆಡು ಐನು ಆ ಚೌಕಟ್ಟದ ಉಲಾಯಿ ನಮ್ಮನೆ ಮುಗ್ಧರಾದ ಮಲ್ಪನಂಚಿನ ಒವೇ ಒಂದಿತ್ತಿಲ್ಲ ಅವು ಯಕ್ಷಗಾನ ಐಕೆ ನಮ್ಮ ಅಭಿನಂದನೆ ಸಲ್ಲಿಸೋಡು ಮಾತಾ ಕಲಾವಿದರೆಗ್ಲ ಯಾನು ಎಡ್ಡೆಪ್ಪನ ಬಯಕೊಂದು ಎಂಕಿ ಈ ವೇದಿಕೆ ಬತ್ತೆ ಉಂತದು ಪಾತ್ರ ಅವಕಾಶ ಮಲ್ತುಕೊರ ನಿಕ್ಲೆ ಮಾತರೆಗ್ಲ ವಿಶೇಷವಾದ ರಾಘವದಾಸರಿಗಾವಡು ಅಂಚೆನೆ ಅರ್ನ ಮಗೆ ಬಾಲಸುಬ್ರಹ್ಮಣ್ಯ ಎಲ್ಲ ಅಂಚೆನೆ ಅಶ್ವತ್ ಮಂಜನಾಡಿ ಅಂಚೆನೆ ನಿಗ್ಲು ಸೇರಿದಿನ ಮಾತರೆಗ್ಲ ಎನ್ನ ಉಡಲ್ದಿನ ಸೊಲ್ಮೆನ್ ಸಲ್ಲಿಸ ಒಂದು ಎನ್ನ ರಡ್ಡು ಪಾತ್ರ ಅಂತ. ಜೈ ಶ್ರೀರಾಮ್. ಯಕ್ಷಗಾನಕ್ಕೆ ಶ್ರೀ ಬಾಲಸುಬ್ರಹ್ಮಣ್ಯ ಅವರು ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸ್ತಾ ಇದ್ದಾರೆ. ಮುಂದೆ ಇನ್ನೋರ್ವ ಅತಿಥಿ ಶ್ರೀ ರಾಜಗೋಪಾಲ್ ಭಟ್ ಬೆಳ್ಳೇರಿ, ಶ್ರೀ ನಾಗೇಶ್ ರಕ್ತೇಶ್ವರಿ ಸನ್ನಿಧಿಯ ಅಧ್ಯಕ್ಷರು ಕೂಡ ಅವರದು. ಅವರಿಂದ 2 ಮಾತು. ಸ್ಥಳದ ಶ್ರೀ ನಾಗದೇವತಾ ರಕ್ತೇಶ್ವರಿ ಗುಳಿಗ ಅಂತ ಕೊರಗಜ್ಜ ಇವರನ್ನು ನಮಿಸ್ತಾ ಇವತ್ತಿನ ನಮ್ಮ ಭಾರತಿ ಕಲಾ ಆರ್ಟ್ಸ್ ಪುಬ್ಬಡಿಕಲ್ ಇದರ ಯಕ್ಷಗಾನ ತಾಳಮದ್ದಲೆಯ ಸಪ್ತಾಹದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳ್ದೋಟ್, ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಮಂಗಳೂರು, ಹಾಗೆ ಜಯರಾಮ್ ಶೆಟ್ಟಿ ಕಮಲಪದ ಉಪಾಧ್ಯಕ್ಷರು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ಮುಡಿಪು, ಶಶಿಧರ್ ಶೆಟ್ಟಿ ಮಜಲು ಸದಸ್ಯರು ಬಾಳೆಪುಣಿ ಗ್ರಾಮ ಪಂಚಾಯತ್, ಸತೀಶ್ ಬದ್ಯಾರ್ ಉದ್ಯಮಿ, ಹಾಗೂ ನಾಗರಾಜ್ ಪತಕಣ್ಣ ನಮ್ಮ ಶಾಲೆಯ ಉಪಾಧ್ಯಾಯರಾಗಿದ್ದರು, ಈಗ ಬೇರೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳು, ಅದೇ ರೀತಿ ನಮ್ಮ ಅಬ್ಬಕ್ಕ ಟಿವಿಯ ಶಶಿಧರ್ ರವರೇ, ಎಲ್ಲ ಭಕ್ತಾಭಿಮಾನಿಗಳೇ, ನಮ್ಮ ಹೂವಾಕುಕಲ್ನಲ್ಲಿ ನಮ್ಮ ಭಾರತಿ ಕಲಾ ಆರ್ಟ್ಸ್ ಅಂದರೆ ಇದು ಸಾಧಾರಣ ಯಾವ ಊರಿಗೂ ತಿಳಿಯುವಂಥದ್ದು ಒಂದು ಹೆಸರು ಪಡೆದಿದೆ. ಅಂದರೆ ಯಾವುದೇ ಕಾರ್ಯಕ್ರಮ ಆದರೂ ಯಾರಿದು ಮೇಕಪ್ ಡ್ರೆಸ್ ಅಂತ ಹೇಳಿದರೆ ಭಾರತ್ ಕಲಾ ಆರ್ಟ್ಸ್ ಇವರಿದು 10-35 ವರ್ಷದಿಂದಲೂ ಇವರು ಬಹಳ ಕಡಿಮೆ ಇದರಲ್ಲಿ ಮೌಲ್ಯದಲ್ಲಿ ಮೇಕಪ್ ಆಗಲಿ ಮತ್ತು ಡ್ರೆಸ್ಸಿನ ಇದು ಆಗಲಿ ಯಾವುದನ್ನು ರಂಗಸ್ಥಳವಾಗಲಿ ಬಹಳ ಸಣ್ಣ ಮೌಲ್ಯದಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಎಲ್ಲ ಆಸುಪಾಸಿನ ಜನರಿಗೂ ದೂರದವರಿಗೂ ನಮ್ಮ ಭಾರತ್ ಕಲಾ ಆರ್ಟ್ಸ್ ಅಂದರೆ ಬಹಳ ಹೆಸರು ಪಡೆದಿದೆ. ಅದಕ್ಕೆ ನಮ್ಮ ಭಾರತ್ ಕಲಾ ಆರ್ಟ್ಸಿನ ರಾಘವದಾಸ್ ಮತ್ತು ಮಗ ಬಾಲಸುಬ್ರಹ್ಮಣ್ಯಂ ಇವರ ಸಹಕಾರ ಬಹಳ ಉತ್ತಮ ರೀತಿಯಲ್ಲಿ ನಡೀತಿದೆ. ಅದೇ ರೀತಿ ನಮ್ಮ ಇವರಲ್ಲಿ ಈ ಒಂದು ವಾರದ ಯಕ್ಷಗಾನ ತಾಳಮದ್ದಲೆಯನ್ನು ಪ್ರಾರಂಭಿಸಬೇಕು ಅಂತ ಅವಳ ಬಹಳ ಇಚ್ಛೆಯನ್ನು ನಾಗದೇವತಾ ರಕ್ತೇಶ್ವರಿ ಅಮ್ಮ ಎಲ್ಲರೂ ಮೆಚ್ಚುವಂಥದ್ದು. ಅವರಿಗೆ ಮುಂದೆ ಯಾವುದೇ ಉದ್ಯೋಗದಲ್ಲಿ ಯಾವುದೇ ಇದರಲ್ಲಿ ಕುಂದುಕೊರತೆ ಬಾರದೆ ಅವರನ್ನು ನಾಗದೇವತಾ ರಕ್ತೇಶ್ವರಿ ಅಮ್ಮ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಅವರಿಗೆ ಆಯುಷ್ಯ ಕರುಣಿಸಲಿ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಶ್ರೀ ರಾಜಗೋಪಾಲ್ ಭಟ್ ಅವರಿಗೆ. ಮುಂದೆ ಶ್ರೀ ಶಶಿಧರ್ ಶೆಟ್ಟಿ ಮಜಲು, ಸದಸ್ಯರು ಬಾಳೆಪುಣಿ ಗ್ರಾಮ ಪಂಚಾಯತ್, ಇವರಿಂದ 2 ಮಾತು. ಸ್ಥಳ ಸಾನ್ನಿಧ್ಯದ ಮಾತಾ ದೈವದೇವರಿಗೆ ಮನಸಾರ ಸ್ಮರಿಸೊಂದು ಅಂಚನೆ ವೇದಿಕೆಡುಪುನ ಅಧ್ಯಕ್ಷ ಸ್ಥಾನ ವಹಿಸೊನ್ನಂಚಿನ ರವೀಂದ್ರ ಶೆಟ್ರೆ,
ಅಂಚನೆ ಮಾತಾ ಗಣ್ಯರುಗಳ ವಂದಿಸ ಒಂದು ಸೇರ್ದಿನ ಕಲಾಭಿಮಾನಿಗಳು ಅಂಚನೆ ಹಿರಿಯರಿಗೆ ಮಾತೆರೆಗಳ ವಂದಿಸ ಒಂದು ಇಂದೆತ್ತ ಕಾರಣೀಕರ್ತರಾಯನಂಚಿನ ಈ ಕಾರ್ಯಕ್ರಮದ ಕಾರಣೀಕರ್ತರಾಯನಂಚಿನ ರಾಘವ ದಾಸೇರ್ಲ ಅಂಚನೆ ನಮಗೆ ಬಾಲಸುಬ್ರಹ್ಮಣ್ಯಂ ಅರೆಗಳ ವಂದಿಸ ಒಂದು ಅಕ್ಲೆಗಳ ವಂದಿಸ ಒಂದು ಎಡ್ಡ ಕಾರ್ಯಕ್ರಮ ಮಸ್ತ್ ಮಸ್ತ್ ಸಮಯ ಹಿಡಿದು ಬೊಕ್ಕ ಇಂಚಿನ ಒಂಜಿ ನಮ್ಮ ಊರುಡು ಯಕ್ಷಗಾನ ಸಪ್ತಾಹ ಆ ಒಂದುಂಡು ಒಂಜಿ ನಮ್ಮ ನಾಡದ ಸಂಸ್ಕಾರ ಸಂಸ್ಕೃತಿನ ಒರಿಪುನಂಚಿನ ಭಾರಿ ಎಡ್ಡೆ ಕಾರ್ಯಕ್ರಮ ಮಲ್ದೇರು ನಮ್ಮ ರಾಘವಣ್ಣಿ ಅರೆಗೆ ಇಂಚನೆ ನನ್ನ ದುಂಬಗಲ ಇಂಚಿನ ಮಸ್ತ್ ಕಾರ್ಯಕ್ರಮ ಯಕ್ಷಗಾನ ಅವಳು ತಾಳಮದ್ದಲವಾಡು ಪ್ರತಿ ಒಂಜಿ ಕಾರ್ಯಕ್ರಮ ಮಲ್ಪಡಂದು ದೇವರಡ ಬೇಡೊಂದು ಕೈರಂಗಳಾಡು ಜಯರಮಣ್ಣೆ ಪನ್ನಗಲೆ ಭಾರಿ ಖುಷಿ ಅಂಡ ಕೈರಂಗಳ ನಮ್ಮನ ಕೈರಂಗಳಾಡು ಪುಟ್ಟಿನೆಕ್ಕು ಕೈರಂಗಳ ಯಕ್ಷಗಾನ ಸಂಘ ಅಂಚನೆ ಯಕ್ಷಗಾನಡು ಕೈರಂಗಳ ಯಕ್ಷಗಾನ ಸಂಘ ಅಂಚನೆ ವೇಷಭೂಷಣಡು ರಾಘವಣ್ಣಿ ಪಿದೈವೂರುಡು ಯಕ್ಷಗಾನ ಉಂಡುಗೆ ಅಂತ ಪನ್ನಾಗ ಆಯ್ತಾ ತಿರ್ತಳು ಬರೆದುಪ್ಪುಂಡು ವೇಷಭೂಷಣ ಭಾರತಿ ಕಲಾ ಆರ್ಟ್ಸ್ ಹೂ ಹಾಕೋ ಕಲ್ಲು ಒಂದು ಐನು ಕೇರ್ನಾಗ ಭಾರಿ ಖುಷಿ ಅವಂತುಂಡು ದಯಪಂಡ ಆತ್ ಫೇಮಸ್ ರಾಘವಣ್ಣನ ವೇಷಭೂಷಣ ಸದ್ಯಗೂ ಮುಲ್ಪ ಈ ಏರಿಯಾಡು ಒಲ್ಪಲ ಅಂಚಿನ ಒಂಜಿ ವ್ಯವಸ್ಥೆ ಇಜ್ಜಿ ಭಾರಿ ಕಡಿಮೆ ಬಜೆಟ್ಡು ಎಡ್ಡೆ ವ್ಯವಸ್ಥೆ ಮಲ್ತೊಂದಿತ್ತೇರು ರಾಘವಣ್ಣಿ ಇನಿ ಎಡ್ಡೆ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ದೇರು ಅರೆಗ್ ದೇವರು ಆಯುಷ್ಯ ಆರೋಗ್ಯ ಒದಗಿಸವಾಡು ಕರುಣಿಸವಾಡು ಮಾತೇರ್ಲ ಅರೆಗ್ ಬೆಂಬಲ ಅದು ಉಂತದು ಇಂಚಿನ ನನ್ನಲಾತ್ ಕಾರ್ಯಕ್ರಮ ನಮ್ಮ ಊರುಡು ನಡಪಾಯರೆ ಶಕ್ತಿ ಕೊರಡೊಂದು ದೇವರಡ ಬೇಡೊಂದು ಎನ್ನ ರಡ್ಡು ಪಾತೆರಡ ಮುಗಿತೊಂದಲೆ ಧನ್ಯವಾದಗಳು. ಶುಭಾಶಯದ ನುಡಿಗಳನ್ನಾಡಿದ ಶ್ರೀ ಶಶಿಧರ್ ಶೆಟ್ಟಿ ಮಜಲು ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀ ಸತೀಶ್ ಬದಿಯಾರು ಅವರಿಂದ ಶುಭಾಶಯದ ನುಡಿಗಳು. ಭಾರತಿ ಕಲಾ ಆರ್ಟ್ಸ್ ಪುಪ್ಪಾಟಿಕಲ್ ಮಿಕ್ಲಿ ಸಂಯೋಜನೆ ಮಲ್ತನ ಈ ತಾಳಮದ್ದಲ ಸಾಪ್ತಾಡು ಸೇರಿದನ ಮಾತ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ತಂದು ಮಾತ ಸ್ಥಳತ ಸಾನ್ನಿಧ್ಯಗಳಿಗೆ ತರತಗ್ಗಾದು ಈ ಕಾರ್ಯಕ್ರಮ ಮಸ್ತ್ ಸಮಯಡು ಇಜ್ಜಂಡ ಆಂಡ ಒಂದು ಇತ್ತೆ ಒಂಜಿ ಬೇರೆ ಶುರು ಮಲ್ತ ನಾವು ಭಾರಿ ಎಡ್ಡೆಣ ಮಾತ ಆಂಡ ನೆರೆಕರೆ ತಕ್ಕಲು ಭಾರಿ ಕಮ್ಮಿ ತೋಜುವರು ಜನಕ್ಕಳು ಒಂದು ದಾಯೆ ಬರ್ಪುಜೇರಿಂದ ಗೊತ್ತಾಪುಜಿ ನೆಕ್ ಮಾತ ಎಡ್ಡೆ ಕೆಲಸಗೂ ಏರ್ಲ ಬರ್ಪುಜೇರಿಂದ ತೋಜುಡು ನೆರೆಕರೆ ತಕ್ಕಲು ಮಸ್ತ್ ಕಮ್ಮಿ ಇಲ್ಲ ರೀಚಿನ ಮುಲ್ತು ಮಸ್ತ್ ಜನ ಬೋಡಿತ್ತಂದು ಮಾತೆರ್ಲ ಒಂಚೂರು ಈ ಇಂದು ತಾಳಮದ್ದಲ ಕೇಣ್ಣಾಗಂಡಲ್ಲ ಲಕ್ಕೊಂದು ಬಲೆ ನಿನ್ನ ಮಾತವಂತೆ ಕೇಳನೆ ಜೋಕ್ಲೇನೆ ಕಡಪುಡ್ಲೆ ಇಂದು ದುಡ್ಡು ಕೊರಿಯರ್ ಹೆಚ್ಚಿನಕ್ಕಿ ಖಾಲಿ ಕೆಪಿ ಕೊರ್ಪು ನಮ್ಮ ಬೇಲೆ ಮಾತ್ರ ಈತಿ ಮಹಾಭಾರತ ಅವು ಪೂರ ತೂವೊಂದುಲ್ಲ ರಾಳ ಇಂಚಿನ ಒಂಜಿ ಕಲೆಕ್ ದಾಯ ಪ್ರೋತ್ಸಾಹ ಕೊರ್ಪು ಜಾರಂದು ಗೊತ್ತಾಪುಜಿ ಅವು ಭಾರಿ ಮಲ್ಲ ಬೇಜಾರದ ವಿಷಯ ಅಂಚನೆ ನನಲ ಕೆಲವು ದಿನತ್ತ ಕಾರ್ಯಕ್ರಮ ಉಂಡು ನನಾತ್ ಮಾತೆರ್ಲ ಬತ್ತದ ಕೊಂತೆ ಪ್ರೋತ್ಸಾಹ ಕೊರಲೆ ಎಂದು ಪಂಡದು ನಿಕ್ಕಳ ಮಾತ ವಿನಂತಿ ಮಲ್ತಂದು ಅವಕಾಶಕ್ಕೂ ಒಂದಿಸ ಒಂದು ರಡ್ಡ ಪಾತ್ರವನ್ನು ಮುಗಿಪು. ವಂದನೆಗಳು ಸತೀಶ್ ಬದಿಯಾರ್ ಅವರಿಗೆ. ನಮ್ಮ ಜೊತೆ ವೇದಿಕೆಯಲ್ಲಿ ಒಬ್ಬರು ಚಿತ್ರ ನಟರಿದ್ದಾರೆ. ಸರ್ಕಾರಿ ಶಾಲೆ ಕಾಸರಗೋಡು ಈ ಒಂದು ಚಿತ್ರದಲ್ಲಿ ಅಧ್ಯಾಪಕರಾಗಿಯೇ ಪಾತ್ರ ನಿರ್ವಹಿಸಿ ಜನ ಮೆಚ್ಚುಗೆ ಪಡೆದಂಥ ನಾಗರಾಜ ಪದಕಣ್ಣಾಯರು ನಮ್ಮ ಸಮೀಪದ ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಈಗ ವರ್ಗಾವಣೆಗೊಂಡವರು. ಈಗ ಅವರಿಂದ ಶುಭಾಶಯದ ಎರಡು ನುಡಿಗಳು. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಸಜ್ಜನೇಭ್ಯೋ ನಮಃ. ಇದೇ ಅಂಗಳದಲ್ಲಿ 6 ವರ್ಷ ಕಾಲ ಆಟ ಆಡಿಸ್ತಾ ಈಗ 2 ವರ್ಷಗಳಲ್ಲಿ ಸ್ವಲ್ಪ ದೂರ, ದೈಹಿಕವಾಗಿ ದೂರ ಇದ್ದರೂ ಮಾನಸಿಕವಾಗಿ ಈ ಏರಿಯಾಕ್ಕೆ ತುಂಬ ಹತ್ತಿರ ಇದ್ದೇನೆ ಅನ್ನೋದಕ್ಕೆ
ನಾನು ತಾಳಮದ್ದಲೆಗೆ ಬಂದ ಒಬ್ಬ ಕಲಾವಿದನನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿದ್ದು ಈ ವ್ಯವಸ್ಥಾಪಕರ ಸಂಘಟಕರ ಪ್ರೀತಿಯ ಕಾರಣ ಅಂತ ಭಾವಿಸ್ತೇನೆ. ನಿಜವಾಗಿ ನಾನು ವೇದಿಕೆಗೆ ಬರಬೇಕಾದವನಲ್ಲ. ಆಮೇಲೆ ವೇದಿಕೆಯಲ್ಲಿ ನಮ್ಮ ಯಕ್ಷ ಬಳಗದ್ದೇ ಒಂದು ತಂಡದ ತಾಳಮದ್ದಲೆ ಇವತ್ತು ನಡೀತಾ ಇದೆ. ಧಾರ್ಮಿಕ ಪ್ರಜ್ಞೆ ಎನ್ನುವುದು ಮನುಷ್ಯನನ್ನು ಬಹಳ ಗಟ್ಟಿ ಮಾಡ್ತದೆ ಅಂತ ನಾವೆಲ್ಲ ತಿಳಿದಿದ್ದೇವೆ. ಬೇರೆ ಧರ್ಮಗಳಲ್ಲಿ ನೋಡಿದರೆ ಧಾರ್ಮಿಕ ಪ್ರಜ್ಞೆ ಬಹಳಷ್ಟು ಪ್ರಬಲವಾಗಿ ಅಥವಾ ಹುಚ್ಚು ಹಿಡಿಸುವಷ್ಟು ಇರುವ ಕಾಲದಲ್ಲಿ ನಮ್ಮ ಜನರಲ್ಲಿ ಈ ಧಾರ್ಮಿಕ ಪ್ರಜ್ಞೆ ಎಲ್ಲಿ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೆ ಹೋಗುವುದಕ್ಕಿಂತ ದೇವಸ್ಥಾನದ ಊಟದ ಹೊತ್ತಿಗೆ ಹೋಗುವುದೇ ನಾವು ಹೆಚ್ಚಾಗಿದೆ. ನಾನು ರಾಘವದಾಸರ ಹತ್ರ ಆಗ ಹೇಳಿದೆ, ಅವರ ಧರ್ಮಸ್ಥಳ ಮೇಳದ ಆಟದ ದಿವಸ 1,000ಕ್ಕಿಂತ ಹೆಚ್ಚು ಜನ ಊಟ ಮಾಡಿದ್ದನ್ನು ನಾನೂ ನೋಡಿದ್ದೇನೆ. ಆದರೆ ಒಂದು ಒಳ್ಳೆಯ ತಾಳಮದ್ದಲೆ ಆಗುವಾಗ ಆ ಸಂಘಟನೆ ಮಾಡಿದವರ ಒಂದು ಸಮಾಧಾನಕ್ಕೆ, ಸಂತೋಷಕ್ಕೆ ಅಂತ ನಾನು ಹೇಳುವಷ್ಟು ಸಮರ್ಥನಿಲ್ಲ. ಈಗ ಸಮಾಧಾನ ಆಗುವಷ್ಟಾದರೂ ನನಗೆ ಬೇಸರ ಅದೇ. ನಾನು 6 ವರ್ಷ ಈ ಊರಲ್ಲಿದ್ದು ನಾನು ಕಲಿಸಿದ ಮಕ್ಕಳು ಬಂದಿದ್ದರೂ ನನಗೆ ಸಂತೋಷ ಆಗ್ತಿತ್ತು. ನಾನು ಕಲಿಸಿದ ಒಂದು 60-70 ಮಕ್ಕಳು ಸಾಮಾನ್ಯ ತುಂಬ ಆತ್ಮೀಯರಾಗಿದ್ದವರು. ಇದೇ ಪ್ರದೇಶದಲ್ಲಿ, ಏನು ತುಂಬ ದೂರ ಇಲ್ಲ, ನಡ್ಕೊಂಡು ಬರುವಷ್ಟು ಹತ್ತಿರದಲ್ಲಿ ನನ್ನ ಮಕ್ಕಳಿದ್ದಾರೆ. ಅವರು ಒಂದು 10 ಜನ ಬಂದಿದ್ದರೂ ನಾನು ಸಂತೋಷ ಪಡ್ತಿದ್ದೆ. ನನ್ನ ತಾಳಮದ್ದಲೆಗೆ ಅಂತಲ್ಲ, ಒಂದು ತಾಳಮದ್ದಳೆ ಕಾರ್ಯಕ್ರಮ, ಒಂದು ಯಕ್ಷಗಾನ ಧಾರ್ಮಿಕವಾದಂತಹ ಪ್ರಜ್ಞೆ ಮೂಡಿಸುವ ಒಂದು ಕಾರ್ಯಕ್ರಮ ಒಬ್ಬರು ಸಂಘಟಿಸ್ತಾರೆ ಅಂತಂದಾಗ ಕೊನೆಯ ಪಕ್ಷ ನಾವು ಇದ್ದು ಸಾಕ್ಷೀಭೂತರಾಗಿ ಬಂದು ಭಾಗವಹಿಸಿ ಸಂತೋಷ ಪಡುವುದು ನಮಗೆ ಲಾಭ ಕೊಡ್ತದೆ. ರಾಘವದಾಸರಿಗೆ ಲಾಭ ಅಲ್ಲ ಇದರಲ್ಲಿ. ಆ ನಮಗೆ ಲಾಭ ಪಡ್ಕೊಳ್ಳಿಕ್ಕಿರುವಂಥ ವಿಚಾರವನ್ನು ಕೂಡ ನಾವು ಇಷ್ಟು ಅವಗಣಿಸ್ತೇವೆ ಅಂತಂದರೆ ನಾಳೆ ನಾವು ಸಮಾಜಕ್ಕೆ ಹೇಗೆ ಮುಖ ತೋರಿಸುವುದು ಅಂತ. ಕೆಲವು ವಾಟ್ಸಪ್ಗಳಲ್ಲಿ ತಿರುಗಾಡ್ತಾ ಇದೆ, ಶಿಕ್ಷಕರು ಹೊಡೆಯದೇ ಇದ್ದ ಕಾಲ ಈಗ, ಶಿಕ್ಷಕರು ಹೊಡೆಯುತ್ತಿದ್ದ ಕಾಲ ಈಗ ಇಲ್ಲ. ಆ ಶಿಕ್ಷಕರು ಹೊಡೆಯದೇ ಇದ್ದಂತಹ ಕಾಲ ಆದ ಕಾರಣ ಇನ್ನು ಪೊಲೀಸ್ನವರು ಹೊಡೆದು ಬುದ್ಧಿ ಹೇಳಬೇಕಾದಂತಹ ಸ್ಥಿತಿ ಹೆಚ್ಚೆಚ್ಚಾಗ್ತಾ ಇದೆ ಅಂತ. ನಾನು ಹೊಡೆಯುವುದರ ಬಗ್ಗೆ ಮಾತನಾಡುವುದಲ್ಲ, ಧರ್ಮ ಪ್ರಜ್ಞೆಯ ಬಗ್ಗೆ. ಆಗ ಮಾತನಾಡುತ್ತಾ ಹೇಳಿದರು, ಪಾಠ ಪುಸ್ತಕದಲ್ಲಿ ಕಥೆಗಳನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಾವು ಸಮಾಜ ಪಾಠ ಮಾಡುವಾಗ ಮೊಘಲರ ಸಾಮ್ರಾಜ್ಯವನ್ನು ವರ್ಣಿಸಿದಷ್ಟು ಕತೆ ಧಾರ್ಮಿಕವಾಗಿ ರಾಮನದ್ದೋ ಕೃಷ್ಣನದ್ದೋ ಕಥೆಗಳನ್ನು ಆದರ್ಶಗಳನ್ನು ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಒಂದು ವೇಳೆ ಹೇಳಿದರು ಅಂತಾದರೂ ಮಾಸ್ಟ್ರ್ ಪಾಠ ಬಿಡುದು ಬೇತಪುರ ಕಥೆ ಬಂಟ್ಪೇರಿಗೆ ಅಂತ ಯಾರಾದರೂ ಒಬ್ಬ ಹೇಳುವ ಸ್ಥಿತಿ ಉಂಟು ಈಗ. ಹಾಗಾಗಿ ಇಂತಹ ಸಂದರ್ಭ ಇದ್ದಾಗ ಎಲ್ಲಾದರೂ ಯಕ್ಷಗಾನ ಆಗ್ತದೆ, ಎಲ್ಲಾದರೂ ತಾಳಮದ್ದಲೆ ಆಗ್ತದೆ, ಎಲ್ಲಾದರೂ ಒಂದು ಪುರಾಣ ಪ್ರವಚನ ಆಗ್ತದೆ, ಅಂತಹ ಸಂದರ್ಭದಲ್ಲಿ ನಾವು ಬಂದು ಕೂತ್ಕೊಂಡು ಆನಂದಿಸುವುದು ಅದು ಕೇವಲ ಮನಸ್ಸಿಗೆ ಆಗುವ ಆನಂದ ಅಲ್ಲ, ಬುದ್ಧಿಗಾಗುವಂಥ ಆನಂದ. ಆ ಆನಂದವನ್ನು ಪಡ್ಕೊಂಡಾದರೂ ಹೋಗೋಣ ಅಂತ ವಿನಂತಿ ಮಾಡುತ್ತಾ, ಯಕ್ಷ ಬಳಗ ಮತ್ತು ರಾಘವದಾಸರ ಅವಿನಾಭಾವ ಸಂಬಂಧ ನಮ್ಮ ಅಡಪ್ಪರು ಹೇಳ್ತಾ ಇರ್ತಾರೆ ಯಾವಾಗಲೂ. ಆಷಾಢ ಮಾಸ ರಾಘವದಾಸರೊಂಜಿ ಪಂಡ್ರಲೆ ಚಂಡಮದ್ದಲೊಂಜಿ ಬೋಡು. ನಮ್ಮ ಹತ್ರ ಚಂಡಮದ್ದಲೆ ಉಂಟು, ಯಕ್ಷ ಬಳಗದಲ್ಲೂ ಉಂಟು. ಅದು ಮಾತ್ರ ಉಪಯೋಗ ಮಾಡದೆ ಮೂಲೆ ಹಿಡಿತಿದೆ, ಮೂಲಗೊಂಪು ಹಿಡಿತಿದೆ. ರಾಘವದಾಸರ ಹತ್ರ ಹೇಳಿದರೆ ಕೊಡಲ್ಲ ಅಷ್ಟೇ, ಯಾಪ ಕೊಣಪ್ಪಾರೆ, ಯಾವುದೇ ಅಪೇಕ್ಷೆ ಇಲ್ಲದೆ ಈ ಸೇವೆ ಅಂತ ಒಂದು ಪದ ಉಂಟು. ವೈದ್ಯರದ್ದು ಸೇವೆ ಅಂತೆ, ಶಿಕ್ಷಕರದ್ದು ಸೇವೆ ಅಂತೆ, ಕಲೆಯೂ ಒಂದು ಸೇವೆ. ಕಲೆ ಅನ್ನೋದು ಪುರಾಣವನ್ನು ಬಿತ್ತಲಿಕ್ಕಿರುವಂತಹ ಒಂದು ಸೇವೆ. ಕಲಾವಿದರಿಗೆ ಯಾರು ಸಂಬಳ ಕೊಡುವುದಿಲ್ಲ, ಸಂಭಾವನೆ ಕೊಡ್ತಾರೆ. ರಾಘವದಾಸರಿಗೆ ಸಂಭಾವನೆಯೂ ಕೊಡುವುದಿಲ್ಲ ಕೆಲವು ಸಲ ಯಕ್ಷ ಬಳಗದವರು. ಅಪ್ಪಗ ರಾಘವಣ್ಣ ಚಂಡೇರಿ ಎತ್ತದೆ ಬಸ್ತಿರಬಾರ್ದೆ ಅಂತ ಹೇಳಿದ್ದೂ ಉಂಟು. ಅವರು ವಿಷ್ಣುಡು ಪಂಡೆ ಜಪಡವೆ ಅಂತ ಹೇಳಿದ್ದೂ ಉಂಟು. ಅಂಥ ಒಂದು ಆತ್ಮೀಯವಾದಂತಹ ವಾತಾವರಣವನ್ನು ಕಲ್ಪಿಸಿ ಈ ಹೂ ಹಾಕುವ ಕಲ್ಲು ಎನ್ನುವ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡವರು. ಸನ್ನಿಧಿಗೆ ಕೈ ಮುಗಿದು ತಲೆ ಎತ್ತುವಾಗ ರಾಘವದಾಸರ ಮನೆ ಕಾಣ್ತದೆ. ಹೂ ಹಾಕುವ ಕಲ್ಲು ಸನ್ನಿಧಿಗೆ ಕೈ ಮುಗಿದು ತಲೆ ಎತ್ತುವಾಗ ಬಸ್ಸು ಹೋಗ್ತಾ ಇರುವಾಗ ರಾಘವದಾಸರ ಮನೆ ಕಾಣ್ತದೆ. ಅದು ಕೈ ಮುಗಿಯುವಂಥ ಒಂದು ಸನ್ನಿಧಿ. ಯಕ್ಷಗಾನ ಕಲಾ ಸೇವೆಯನ್ನು 35 ವರ್ಷಗಳಿಂದ ನಡೆಸ್ಕೊಂಡು ಬಂದು ಹೂ ಹಾಕುವ ಕಲ್ಲು ಅನ್ನೋ ಒಂದು ಹೆಸರನ್ನು ಬೆಳಗಿಸಿಕೊಟ್ಟಂತಹ ರಾಘವದಾಸರ ಸೇವೆ ಇನ್ನೂ ಬಹಳ ಕಾಲ ನಡೀತಾ ಇರಲಿ. ಅದು ಅವರಿಗೆ ಲಾಭವನ್ನು ಕೊಡುವುದಿಲ್ಲ, ಕಲಾಕ್ಷೇತ್ರಕ್ಕೆ ಲಾಭವನ್ನು ಕೊಡುತ್ತದೆ. ಕಲಾಕ್ಷೇತ್ರ ಬೆಳಗುವಾಗ ಅವರು ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೀಗೆ ಆತ್ಮೀಯರಲ್ಲಿ ಮಾತಾಡ್ತಾ ಸಂತೋಷವನ್ನು ಹಂಚಿಕೊಳ್ತಾರೆ. ಅಂತಹ ಕಾಲ ದೀರ್ಘವಾಗಲಿ ಅಂತ ಹಾರೈಸ್ತಾ ತಲೆಬಾಗುತ್ತೇನೆ. ಪ್ರೇಕ್ಷಕರ ಕೊರತೆಯ ಬಗ್ಗೆ ಖೇದವನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ ನಾಗರಾಜ ಪದಕಣ್ಣಯ್ಯ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಅಧ್ಯಕ್ಷರ ನುಡಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಂದ.
ಕ್ಷೇತ್ರದ ಆರಾಧ್ಯ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಈ ಒಂದು ಸುಂದರ ವೇದಿಕೆಯಲ್ಲಿ ನಮ್ಮ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಸಂಯೋಜನೆಯಲ್ಲಿ ನಡೆಯುತ್ತಿರುವಂತಹ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನದ ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಇರತಕ್ಕಂಥ ನನ್ನ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ನಮ್ಮ ಅಮ್ಮೆಂಬಲ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಿರಿಯರು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಕಟತ್ತಿಲ ಮಠದ ಶಾಲೆಯ ಮುಖ್ಯೋಪಾಧ್ಯಾಯರು ಆದಂಥ ನಾಗರಾಜ ಪದಕಣ್ಣೆಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಅತಿಥಿಗಳಾಗಿ ಈಗಾಗಲೇ ನಮಗೆ ಶುಭ ಸಂಸನೆಗಳ ಮಾತನಾಡಿದಂತಹ ನಮ್ಮ ಸತೀಶ್ ಬದಿಯಾರು, ಶಶಿಧರ್ ಶೆಟ್ಟಿ ಮಜಲು, ಅದೇ ರೀತಿ ರಾಜಗೋಪಾಲ್ ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲಿ ಕೂಡ ಗೌರವಪೂರ್ಣ ನಮನ ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಈ ಒಂದು ಭಾರತಿ ಕಲಾ ಆರ್ಟ್ಸಿನ ಈ ಕಾರ್ಯಕ್ರಮದ ಸಂಯೋಜಕರಾಗಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಮ್ಮ ರಾಘವದಾಸರವರಿಗೆ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಈ ಕಡೆ ನಮ್ಮ ಕನಂತೂರು ಚಂದ್ರಾಸನ್ನ ಇದ್ದಾರೆ, ನಮ್ಮ ಮಾಧ್ಯಮದ ಮಿತ್ರರಾದಂತಹ ಶಶಿಧರ್ ಪಯ್ಯತ್ಪಲ್ ಅವರಿದ್ದಾರೆ, ಎಲ್ಲರಿಗೂ ಕೂಡ ಗೌರವ ನಮನಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಯಕ್ಷಗಾನ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಇದು ನಮ್ಮ ಕರಾವಳಿಯ ಒಂದು ಗಂಡು ಕಲೆ ಅಂತ ಒಂದು ಮಾತಿದೆ. ಯಕ್ಷಗಾನ ಅಂತ ಹೇಳಿದ್ರೆ ಅಷ್ಟು ಈ ಭಾಗದ ಯಾವುದೇ ವೇಷಭೂಷಣದಲ್ಲಿ ನಾವು ನೃತ್ಯ ಇನ್ನಿತರ ಮಾಡಿದರೂ ಕೂಡ ಯಕ್ಷಗಾನದ ಒಂದು ವೇಷಭೂಷಣಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ, ಪಾವಿತ್ರ್ಯ ಕೂಡ ಇದೆ. ಈ ರೀತಿಯಾದ ಒಂದು ಕಲಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇವತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ರೀತಿಯಾದ ಆ ಒಂದು ಕಲಾ ಪ್ರದರ್ಶನವನ್ನು ನೀಡಿ ಹೆಸರು ಪಡೆದಂತಹ ಬಹಳಷ್ಟು ಮಂದಿ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಇವತ್ತು ಕಲಾವಿದರು ಆ ಯಕ್ಷಗಾನದಲ್ಲಿ ಪುರಾಣ ಪುಣ್ಯ ಕಥೆಗಳಾಗಿರ್ಬೋದು ಅಥವಾ ಹಾಸ್ಯಕರವಾದಂಥ ಬೇರೆ ಬೇರೆ ಸನ್ನಿವೇಶಗಳಿರ್ಬೋದು. ಭಾಷ್ಯ ಕಲಾವಿದ ರಂಗಸ್ಥಳದಲ್ಲಿ ನಾನು ಬರುವಾಗ ನೋಡಿದೆ, ರಂಗಸ್ಥಳ ಸುಂದರವಾದ ರಂಗಸ್ಥಳವನ್ನು ರಾಘವದಾಸ ನೀಡಿಸಿದೆ. ನಾನು ಎನಿಸಿದೆ ಈ ತಾಳಮದ್ದಲೆನ ಅಥವಾ ಯಕ್ಷಗಾನ ಪ್ರತಿ ದಿವಸ ಇದೆಯಾ ಅಂತ. ನೋಡುವಾಗ ಯಕ್ಷಗಾನಕ್ಕೆ ಬೇಕಾದಂಥ ಎಲ್ಲ ರೀತಿಯ ವೇದಿಕೆಯ ರಂಗಸಜ್ಜಿಗೆ ಕೂಡ ಆಗಿದೆ. ಈ ರೀತಿಯಾಗಿ ಈ ಒಂದು ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಹಾಸ್ಯ ಕಲಾವಿದರು ಬಂದು ನಮ್ಮನ್ನು ಬಹಳಷ್ಟು ನಗಿಸ್ತಾರೆ, ಬಹಳಷ್ಟು ಹಾಸ್ಯವಾದಂಥ ಚಿಂತನೆಗಳನ್ನ ಇಟ್ಕೊಂಡು, ಆದರೆ ಅವರ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಅವರಿಗೆ ಗೊತ್ತಿದೆ. ಅಂದರೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕಲಾವಿದನ ಬದುಕು ಅಷ್ಟು ಕಷ್ಟ ಇದೆ. ತನ್ನೆಲ್ಲ ಕಷ್ಟಗಳನ್ನು ನುಂಗಿಕೊಂಡು ಸಭೆಗೆ ಆ ಒಂದು ಮನಸ್ಸಿಗೆ ಬಂದಂಥ ಪ್ರೇಕ್ಷಕರ ಮನಸ್ಸಿಗೆ ಒಂದು ರೀತಿಯಾದ ಹಾಸ್ಯಮಯ ಮಿಶ್ರಿತವಾದ ಮಾತುಗಳಿಂದ ಅವರನ್ನು ಮುದಗೊಳಿಸ್ತಕ್ಕಂಥ ಒಂದು ಪಾತ್ರವು ಕೂಡ ಯಕ್ಷಗಾನದಲ್ಲಿದೆ. ಒಟ್ಟು ನಮ್ಮ ಪುರಾಣ ಪುಣ್ಯ ಕಥೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಒಂದು ಇದ್ದರೆ ಅದು ಯಕ್ಷಗಾನದಲ್ಲಿ. ಇವತ್ತು ರಾಮಾಯಣ ಮಹಾಭಾರತ, ಇವತ್ತು ದೇವಿ ಮಾತ್ಮೆಯನ್ನೇ ತಗೊಳ್ಳಿ, ಶ್ರೀ ದೇವಿ ಮಾತ್ಮೆ ಯಕ್ಷಗಾನ ಬಯಲಾಟ ನಾವು ಎಷ್ಟು ನೋಡಿದರೂ ಸಾಕಾಗೋದಿಲ್ಲ. ನಣನರ್ತುಕ ಅಂತೇಳಿ ನಾವು ಪ್ರತಿ ಬಾರಿ ಯಕ್ಷಗಾನ ದೇವಿ ಮಾತೆ ಯಕ್ಷಗಾನ ಉಂಟು ಅಂತಂದರೆ ನನಗೆ ಕೂಡ ಒಂದು ಬಹಳ, ನಾನು ಕಲಾವಿದ ಅಲ್ಲ, ಆದರೆ ಬಹಳಷ್ಟು ಯಕ್ಷಗಾನದ ಅಭಿಮಾನಿ. ಅದರಲ್ಲೂ ಕೂಡ ಹಲವಾರು ಯಕ್ಷಗಾನ ಪಾತ್ರಧಾರಿಗಳ ಅಭಿಮಾನಿಯೂ ಕೂಡ. ಇವತ್ತು ಇಲ್ಲಿಯವರೆಗೆ ಅಂತ ಹೇಳಿದ್ರೆ ಕೆಲವರು ಪಾತ್ರಧಾರಿಗಳು ತಮ್ಮ ಯಕ್ಷಗಾನದ ಮೂಲಕ ತಮ್ಮ ಊರಿಗೆ ಹೆಸರು ತಂದು ಕೊಟ್ಟಂಥ ಬಹಳಷ್ಟು ಜನ. ಇವತ್ತು ಗೇರುಕಟ್ಟೆ ಅಂತ ಹೇಳಿದರೆ ಸಾಕು, ಹೆಸರು ಹೇಳ್ಬೇಕಂತಿಲ್ಲ. ಗೇರುಕಟ್ಟೆ ಅಂತ ಹೇಳಿದರೆ ಆಯಿತು, ಕುಕ್ಕುವಲ್ಲಿ ಅಂತ ಹೇಳಿದರೆ ಆಯ್ತು, ಹೆಸರು ಹೇಳಬೇಕು ಅಂತ ಇಲ್ಲ. ಅದೇ ರೀತಿ ಸಾಮಗರು ಇದ್ದಾರೆ, ಮಲ್ಪೆ ಅಂತ ಹೇಳಿದ್ರೆ ಆಯಿತು, ಊರಿನ ಹೆಸರಿನಲ್ಲೇ ಮಿಜಾರು ಅಂತ ಹೇಳಿದರೆ ಆಯಿತು, ಈ ಹೆಸರು ತನ್ನಷ್ಟಕ್ಕೆ ತಾನೇ ಬರ್ತದೆ. ಭಾಗವತಿಗೆಯಲ್ಲಿ ಕೂಡ ಅದೇ ರೀತಿ. ಈ ರೀತಿಯಾಗಿ ಇವತ್ತು ಕಿನ್ಯ ಅಂತ ಹೇಳಿದರೆ ಆಯಿತು, ಈ ಭಾಗದಲ್ಲಿ ನಾವು ಕೃಷ್ಣಪನ್ನ ಅಂತ ಹೇಳ್ತೀವಿ. ಆ ರೀತಿ ತಲಪಾಡಿ ಒಂದು ಮನೆಯೇ ಯಕ್ಷಗಾನ ಇದೆ. ನಮ್ಮ ದೇವಿಪ್ರಸಾದ್ ತಲಪಾಡಿ, ರತ್ನಾಕರ ಆಳ್ವರು, ಸದಾಶಿವ ಆಳ್ವರು, ಅಂದರೆ ಆ ಯಕ್ಷಗಾನದ ಅವರ ಅರ್ಥಗಾರಿಕೆಯಲ್ಲಿ ಅವರ ಇವತ್ತು ಕೃಷ್ಣಪ್ಪನ ಕಿನ್ಯ ಬಹಳಷ್ಟು ನಮ್ಮ ಶಾಲೆಗೆ ಕೂಡ ಯಕ್ಷಗಾನ ಕಲಿಸಲಿಕ್ಕೆ ಬರ್ತಿರೋರು. ಅದಕ್ಕೆ ಕೂಡ ವೇಷಭೂಷಣ ಕೊಡುವಂಥದ್ದು ಇದೇ ಭಾರತಿ ಕಲಾ ಆರ್ಟ್ಸ್. ಹಾಗೆ ಆ ಯಕ್ಷಗಾನದಲ್ಲಿ ಎಷ್ಟೋ ಜನ ಕಲಾವಿದರು ವೇದಿಕೆಯಲ್ಲೇ ತಮ್ಮ ಪ್ರಾಣ ಬಿಟ್ಟ ಅಥವಾ ಪ್ರಾಣಪಕ್ಷ ಹಾರಿ ಹೋದಂಥ ಎಷ್ಟೋ ಕಲಾವಿದರು ಕೂಡ ನಾವು ನೋಡ್ತೀವಿ.
ಗೇರುಕಟ್ಟೆ ಗಂಗೆಯನ್ನ ಒಂದು ದೃಶ್ಯ ನೋಡುವಾಗ ನಮಗೆ ಆ ಎಷ್ಟು ಒಂದು ರೀತಿಯ ಒಳ್ಳೆಯ ಆ ದೇವಿಗೆ ಮಹಿಷಾಸುರ ಬಂದು ಇದು ಮಾಡದರ ದಿತ್ತ ಕೊಡತಕ್ಕ ಸಂದರ್ಭದಲ್ಲಿ ಅವರ ಆತ್ಮ ಭಗವಂತನ ಪಾದ ಸೇರುವಂಥದ್ದು. ಅಂದರೆ ಇದು ಅವರು ಆ ಕೆರೆಮನೆ ಸಂಭು ಹೆಗಡೆ ಅವರು ಬೇಕಾದಷ್ಟು ಕಲಾವಿದರು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಇವತ್ತು ಪಟ್ಲ ಸತೀಶನ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಬಹಳಷ್ಟು ಯಕ್ಷಗಾನದಲ್ಲಿ ಹೆಸರನ್ನು ಪಡೆದವರು. ಇವತ್ತು ಆಗ ಹೇಳಿದರು ಮಾತನಾಡುವಾಗ, ಯಕ್ಷಗಾನ ಕರಾವಳಿಯ ಗಂಡು ಕಲೆ ಅಂತ ನಾವು ಹೇಳ್ತಿದ್ರೆ, ಈಗ ದೇಶ ವಿದೇಶಗಳಲ್ಲೂ ಕೂಡ ಬಹಳಷ್ಟು ಯಕ್ಷಗಾನ ಪ್ರದರ್ಶನವನ್ನು ಜನ ಬಯಸ್ತಾ ಇದ್ದಾರೆ. ನಮ್ಮವರು ಇವತ್ತು ಪಾಪ ನನಗೆ ಬಹಳ ಇದಾಯಿತು ಮಾತನಾಡುವಾಗ, ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತೆ. ಆದರೆ ವಿದೇಶದವರು ನಮ್ಮ ಸಂಸ್ಕೃತಿಯನ್ನು ಎಷ್ಟು ಇವತ್ತು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದಾರೆ. ಯಕ್ಷಗಾನದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಇಲ್ಲಿ ಆಗುವಂಥ ಭೂತಾರಾಧನೆಯ ಬಗ್ಗೆ, ನಾಗಾರಾಧನೆಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಎಷ್ಟೋ ವಿದೇಶಿ ವಿದ್ಯಾರ್ಥಿಗಳು ಇಲ್ಲಿ ಸಂಶೋಧನೆ ಮಾಡುವಂಥದ್ದನ್ನು ನೋಡ್ತೇವೆ. ಅಂದರೆ ನಮ್ಮ ಈ ಮಣ್ಣು ಅಷ್ಟು ಪವಿತ್ರವಾದದ್ದು. ಅದರಲ್ಲೂ ಕೂಡ ನಮ್ಮ ತುಳುನಾಡಿನ ಈ ಮಣ್ಣಿಗೆ ಅದರದ್ದೇ ಆದಂಥ ಒಂದು ಪವಿತ್ರತೆ ಇದೆ. ಇಲ್ಲಿ ಆಗುವಷ್ಟು ಭೂತಾರಾಧನೆ, ನಾಗಾರಾಧನೆ, ನಮ್ಮ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳು ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಆದ್ದರಿಂದ ನಮ್ಮ ಊರು ಇಷ್ಟು ಭದ್ರತೆ ಹೊಂದಿದೆ ಅಂತ ನಾನು ಅನಿಸ್ತೀನಿ. ಇಷ್ಟು ಗಾಳಿ ಮಳೆ ಬಂದರೂ ಕೂಡ ನಮ್ಮ ಊರಿಗೆ ಏನು ಅಷ್ಟು ದೊಡ್ಡ ಅನಾಹುತ ಆಗುವುದಿಲ್ಲ. ಪರಶುರಾಮನ ಊರಂತ ನಾಡು ಅಂತ ನಾವು ಹೇಳ್ತೀವಿ. ಒಟ್ಟು ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಹಿರಿಯರು ಅಷ್ಟೊಂದು ತ್ಯಾಗವನ್ನು ಮಾಡಿದ್ರಿಂದ ಈ ಒಂದು ಮಣ್ಣಿಗೆ ಅಷ್ಟು ಹೆಸರನ್ನು ಬಂದಿದೆ. ಯಾವತ್ತೂ ಕೂಡ ನಮ್ಮ ಊರಿಗೆ ವಿದೇಶದವರು ಬಂದರೂ ಕೂಡ ಒಂದು ಬಾರಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥ ಬಹಳಷ್ಟು ಜನರನ್ನು ನೋಡ್ತೇವೆ. ಅಂದರೆ ಈ ಮಣ್ಣಿಗೆ ಅಷ್ಟು ಪವಿತ್ರತೆ ಇದೆ ಅಂತೇಳಿ. ಅದರಿಂದ ಯಕ್ಷಗಾನ ಬಹಳಷ್ಟು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಒಂದು ತೋರ್ಪಡಿಸ್ತಕ್ಕಂಥ ಒಂದು ಕಲೆ. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕನ್ನಡ ಯಕ್ಷಗಾನ ಅಂತ ಹೇಳಿದ್ರು ಯಾವುದೇ ಇನ್ನಿತರ ಭಾಷೆ ಅದರಲ್ಲಿ ಬರಲಿಕ್ಕಿಲ್ಲ. ಶುದ್ಧ ಕನ್ನಡ. ತುಳು ಅಂತ ಹೇಳಿದ ತಕ್ಷಣ ತುಳುವೇ ಬರುವಂಥದ್ದು. ಅಂದರೆ ಅಲ್ಲಿ ಬೇರೆ ಈಗ ಬೇರೆ ಬೇರೆ ನಾವು ನಾಟಕ ಅದು ನೋಡುವಾಗ ಬೇರೆ ಬೇರೆ ಭಾಷೆಗಳಲ್ಲಿ ಮಧ್ಯದಲ್ಲಿ ನುಸುಳುವುದನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಆ ರೀತಿ ಯಕ್ಷಗಾನದ ರಂಗಸ್ಥಳದಲ್ಲಿ ಆ ರೀತಿ ಅಲ್ಲ. ಯಕ್ಷಗಾನಕ್ಕೆ ಸಂಬಂಧಪಟ್ಟದೇ ವಿಚಾರಗಳು ಬರುವಂಥದ್ದು. ಈಗ ಕಾಲಮಿತಿ ಆಗಿರುವುದರಿಂದ ನಾವು ಮುಂಚೆ ಎಲ್ಲ ನಾವೆಲ್ಲ ಚಿಕ್ಕದಿರುವಾಗ ಇದರ ತೆಂಗಿನ ಗರಿಯ ಚೂಟೆ ಇಟ್ಕೊಂಡು ಎಲ್ಲೆಲ್ಲಿಗೂ ಯಕ್ಷಗಾನ ನೋಡಲಿಕ್ಕೆ ಅಂತ ನೆನಪು ನನಗೂ ಕೂಡ ಬರ್ತಾ ಇದೆ. ನಾನು ಒಂದು 3ನೇ 4ನೇ ಕ್ಲಾಸಿನಲ್ಲಿರುವಾಗ ನಮ್ಮ ಅಂಬ್ಲಮಗೂರುವಿನಲ್ಲಿ ಶ್ರೀದೇವಿ ಲಲಿತೋಪಾಖ್ಯಾನ, ಎಂಥ ಯಕ್ಷಗಾನ ಚೆಂಡೆಯವರಿಗೆ ಪುರುಸೊತ್ತೇ ಇಲ್ಲ ಅಂತ ಒಂದು ಆವಾಗದ ವ್ಯವಸ್ಥೆಯೂ ಕೂಡ ಆಗಿತ್ತು. ಈಗದಕ್ಕಿಂತ ಕೂಡ ಅಷ್ಟು ಭಯಭಕ್ತಿಯಿಂದ ಅಲ್ಲಿ ಇರತಕ್ಕಂಥ ಆ ಪಾತ್ರಧಾರಿಗಳು ಹಿಮ್ಮೇಳ ಮುಮ್ಮೇಳ ಎಲ್ಲರೂ ಕೂಡ ಈಗಲೂ ಕೂಡ ಭಯಭಕ್ತಿ ಖಂಡಿತವಾಗಿ ಇರುವಂಥದ್ದು ಯಕ್ಷಗಾನದಲ್ಲಿ ಉಳಿದಿರುವಂಥದ್ದು. ಆವಾಗ ಮತ್ತಷ್ಟು ನಮ್ಮ ಹಿರಿಯರು ಅದನ್ನು ಅಷ್ಟು ಇದರಿಂದ ಮಾಡ್ತಿರುವಾಗ ನಾವು ಯಕ್ಷಗಾನ ನೋಡಲಿಕ್ಕೆ ಹೋಗಿರುವಂಥದ್ದು. ಒಂದು ಕಡೆ ನಾನೊಂದು 8ನೇ ಕ್ಲಾಸಿನಲ್ಲಿರುವಾಗ ವಜ್ರ ಕೋಗಿಲೆ ಅಂತ ಒಂದು ಯಕ್ಷಗಾನ ಆಯಿತು. ಎಂಥ ಯಕ್ಷಗಾನ ಮಾರ್ರೆ! ಅದರಲ್ಲಿ ಒಂದು ಪಾಪಣ್ಣ ವಿಜಯ ಗುಣಸುಂದರಿ ಅಂತೇಳಿ ಒಂದು ಯಕ್ಷಗಾನ ನಾನು ನೋಡಿದ್ದೀನಿ ಆವಾಗ ಹೈಸ್ಕೂಲಲ್ಲಿರುವಾಗ. ನಮ್ಮ ಊರಿನಲ್ಲಿ ಹರೇಕಳದಲ್ಲಿ ಪ್ರತಿ ಬಾರಿ ಈಗಲೂ ಕೂಡ ನಮ್ಮ 10 ಸಂವತ್ಸರ ಯಕ್ಷಗಾನ ಇದರಿಂದ ಬಯಲಾಟ ಸಮಿತಿಯಿಂದ ಯಕ್ಷಗಾನ ಆಗ್ತದೆ. ಅಂದರೆ ಈ ರೀತಿ ನಾವು ನಮ್ಮ ಧಾರ್ಮಿಕತೆಯನ್ನು, ನಮ್ಮ ಪುರಾಣ ಪುಣ್ಯ ಕಥೆಗಳನ್ನು ಈಗಿನ ಪೀಳಿಗೆಗೆ ಇವತ್ತು ಯಾರು ಬರಲಿಲ್ಲ ಅಂತ ನಮ್ಮ ಅತಿಥಿಗಳು ಖೇದ ವ್ಯಕ್ತ ಆದರೂ ಕೂಡ ನಾನು ಹೇಳುವಂಥದ್ದು ಇವತ್ತು ಇನ್ನೂ 5-6 ದಿವಸ ಇದೆ ಇದು ಯಕ್ಷಗಾನ ಸಪ್ತಾಹ. 4 ದಿನ ಕೂಡ ನಮ್ಮ ಈ ಪರಿಸರದ ಜನ ಎಲ್ಲ ಬಂದು ಇದನ್ನು ಎಂಥ ಪ್ರಸಂಗಗಳಿದೆ, ಒಳ್ಳೊಳ್ಳೆ ಪ್ರಸಂಗಗಳಿದೆ. ನಾನು ನೋಡಿದೆ ಎಲ್ಲ ಪ್ರಸಂಗಗಳು ಕೂಡ ನಾವು ಕೇಳುವಂಥದ್ದೇ. ಒಂದು ಯಕ್ಷಗಾನದಲ್ಲಿ ಕೂತು ನಾವು ಅದನ್ನು ಕೇಳಲಿಕ್ಕೆ ಬಂದಾಗ ಆ ಇಡೀ ಕಥೆಯ ಒಂದು ನಮಗೆ ಸಿಕ್ಕಿದಾಗ ಈ ರೀತಿ ಕೂಡ ಆಗಿದೆ ಅಲ್ವಾ ಅಂತೇಳಿ ಬರುವಂಥದ್ದು. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಭಾರತೀ ಕಲಾ ಆರ್ಟ್ಸ್ನವರು ಮಾಡಿದ್ದಾರೆ. ನಮ್ಮ ಹಿರಿಯರಾದಂಥ ನಮ್ಮ ಬಿ ರಾಘವದಾಸರವರಿಗೆ ಇನ್ನಷ್ಟು ದೇವರು ಇಲ್ಲಿ ಇರತಕ್ಕಂಥ ಕಾರಣಿಕದ ಶಕ್ತಿಗಳು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಡಲಿ, ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ 100ಕ್ಕೆ 100 ಯಕ್ಷಗಾನ ಪ್ರೇಮಿಗಳೇ. ನಾವೆಲ್ಲರೂ ಸಂಯೋಜನೆ ಮಾಡತಕ್ಕಂಥ ಒಂದು ಆಶೀರ್ವಾದವನ್ನು ದೇವರು ಮಾಡಲಿ, ಅದಕ್ಕೆ ಪೂರ್ತಿಯಾದ ಸಹಕಾರವನ್ನು ಕೊಡತಕ್ಕಂಥ ಒಂದು ಶಕ್ತಿಯನ್ನು ಕೂಡ ನಮಗೆಲ್ಲರಿಗೂ ಕೂಡ ದೇವರು ಕರುಣಿಸಲಿ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯವಸ್ಥಾಪಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಾಗಲಿ, ಬಹಳ ಮುಖ್ಯವಾಗಿ ನಮ್ಮ ಪ್ರಜ್ಞೆ ಬರಬೇಕು.
ಆ ಧಾರ್ಮಿಕ ಪ್ರಜ್ಞೆ ಹೇಗೆ ಬರಬೇಕು ಅಂತ ಹೇಳಿದ್ರೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮಲ್ಲೀಗ ಇದೆ. ಎಲ್ಲ ಸಂಘ ಸಂಸ್ಥೆಗಳ ಏನು ಪದಾಧಿಕಾರಿಗಳು ಇದ್ದಾರೆ ಅವರ ಮನೆಗೆ ನಮ್ಮವರ ಮನೆಗೆ ಭೇಟಿ ಕೊಟ್ಟು ಈ ರೀತಿಯಾದ ಒಂದು ಆ ಮಕ್ಕಳಿಗೆ ಆ ಮನೆಯವರಿಗೆ ಒಂದು ರೀತಿಯಾದಂಥ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗಿದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಲು ಈ ರೀತಿಯ ಚಟುವಟಿಕೆಗಳು ನಿರಂತರ ನಡೀಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ವಂದನೆಗಳು. ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ದೇರಳಕಟ್ಟೆಯಲ್ಲಿ ರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಹಲವು ವರ್ಷಗಳಿಂದ ನಡೆಸುತ್ತಾ ಇರುವವರು. ಇವರ ಅನುಪಮ ಸೇವೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಇವರು ನೀಡಿದಂಥ ಅನುಪಮ ಸೇವೆಯನ್ನು ಗುರುತಿಸಿ ಇತ್ತೀಚೆಗೆ ಇವರಿಗೆ ಆರ್ಯಭಟ್ಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಮುಂದೆ ಕಾರ್ಯಕ್ರಮದ ಕೊನೆಯಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ ಶ್ರೀ ಕಾರ್ತಿಕ್ ಅವರು. ನಮಃ. ಶ್ರೀ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಹಾಗೂ ಯಕ್ಷಗಾನ ಪ್ರದರ್ಶನ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ಮಂಗಳೂರು, ಆರ್ಯಭಟ್ಟ ಪ್ರಶಸ್ತಿ ವಿಜೇತರು ಹಾಗೂ ವಿದ್ಯಾರತ್ನ ಶಾಲೆಯ ಸ್ಥಾಪಕರು, ಇವರಿಗೆ ನಿಮ್ಮ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಜಯರಾಮ ಶೆಟ್ಟಿ ಕಂಬಳಪದವು, ಉಪಾಧ್ಯಕ್ಷರು, ಅಂಬೆಬಾಳ ಸೇವಾ ಸಹಕಾರಿ ಸಂಘ ಮುಡಿಪು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ, ಇವರ ಅನುಪಸ್ಥಿತಿಯ ಮೇರೆಗೆ ಅವರಿಗೂ ಕೂಡ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಶ್ರೀ ರಾಜಗೋಪಾಲ ಭಟ್ ಬೆಲ್ಲೇರಿ, ಅಧ್ಯಕ್ಷರು, ಶ್ರೀ ನಾಗದೇವತಾ ರಕ್ತೇಶ್ವರಿ ಸನ್ನಿಧಿ ನೀರ್ದಿಪ್ಪಿ ಕಟ್ಟೆ ಪೂಪಾರಿಕಲ್, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಹಾಗೆಯೇ ಶಶಿಧರ್ ಶೆಟ್ಟಿ ಮಜಲು, ಸದಸ್ಯರು, ಬಾಳೆಪುಣಿ ಗ್ರಾಮ ಪಂಚಾಯಿತು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಸತೀಶ್ ಬದಿಯಾರು, ಉದ್ಯಮಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ನೀಡ್ತೇವೆ. ಹಾಗೆಯೇ ಶ್ರೀ ಕಿರಣ್ ಶೆಟ್ಟಿ ಉದ್ಯಮಿ, ಇವರ ಅನುಪಸ್ಥಿತಿಯ ಮೇರೆಗೆ ಇವರಿಗೂ ಕೂಡ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ನಮ್ಮೊಂದಿಗೆ ಮತ್ತೋರ್ವರು ಅತಿಥಿಗಳು ಶ್ರೀ ನಾಗರಾಜ ಪದಕಣ್ಣಾಯರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಇಷ್ಟರವರೆಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಶ್ರೀ ಚಂದ್ರಹಾಸ್ ಕನತ್ತೂರು, ಅಧ್ಯಕ್ಷರು, ಶ್ರೀ ಸನ್ನಿಧಿ ಪೂಪಾಡಿಕಲ್, ಇವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಹಾಗೂ ಎಲ್ಲ ವಿಚಾರದಲ್ಲೂ ಸಹಕರಿಸಿದ ಶ್ರೀ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ನೀರ್ದಿಪ್ಪಿ ಕಟ್ಟೆ ಪೂಪಾಡಿಕಲ್ಲು, ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನೀಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಕಾರ್ತಿಕ್ ಅವರಿಗೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯಕ್ಷ ಬಳಗ ಹೊಸಂಗಡಿ ಇವರಿಂದ ಭೃಗುಶಾಪ ಯಕ್ಷಗಾನ ತಾಳಮದ್ದಲೆ ನಡೆಯುವುದಕ್ಕಿದೆ. ಅಬ್ಬ